ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಾವು ಹೇಗೆ ಆಜ್ಞೆಗಳನ್ನು ಘನಪಡಿಸುವುದು. ಈ ದಿನದ ದೇವರ ವಾಕ್ಯ, ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಮತ್ತಾಯ 5ನೇ ಅಧ್ಯಾಯ 19ನೇ ವಚನ. ಮನುಷ್ಯರು ದೇವರಿಗೆ ದೃಢವಾಗಿ ವಿಧೇಯರಾಗುತ್ತಾರೋ ಅಥವಾ ತಮ್ಮ ಮಾರ್ಗದಲ್ಲೇ ನಡೆಯುತ್ತಾರೋ ಅದರ ಬಗ್ಗೆ ದೇವರು ನಿರ್ದಿಷ್ಟವಾಗಿ ಇಲ್ಲ ಎಂದು ಮನುಷ್ಯರು ಭಾವಿಸಲು ಕಾರಣವೇನು? ಆತನ ಆಜ್ಞೆಯಲ್ಲಿ ಒಂದೇ ಒಂದು ಆಜ್ಞೆಯನ್ನು ಮೀರಿದ ಕಾರಣ ಆದಾಮ ಮತ್ತು ಹವ್ವಳು ಏದೇನ್ ತೋಟವನ್ನು ಕಳೆದುಕೊಂಡರು. ಉನ್ನತನಾದವನ ಆಜ್ಞೆಗಳನ್ನು ನಾವು ಹೇಗೆ ಧೈರ್ಯವಾಗಿ ತುಚ್ಛವೆಂದು ಪರಿಗಣಿಸಿ ನಮ್ಮ ಸ್ವಂತ ಆತ್ಮಗಳಿಗೆ ವಂಚನೆಯ ಕ್ಷಮೆಯನ್ನು ರೂಪಿಸಿಕೊಳ್ಳುತ್ತೇವೆ ಅಲ್ಲವೇ? ನಾವು ಇದನ್ನು ಎಷ್ಟು ಭಯಂಕರವಾದ ಭಂಡ ಧೈರ್ಯದಲ್ಲಿ ಮಾಡುತ್ತೇವೆ ಅಲ್ಲವೇ? ನಾವು ಎಲ್ಲ ಆಜ್ಞೆಗಳನ್ನು ಪಾಲಿಸಬೇಕು, ಅದರ ಪ್ರತಿಯೊಂದು ಸಣ್ಣ ವಿಷಯವನ್ನೂ ಪಾಲಿಸಬೇಕು. ಯಾಕೆಂದರೆ ಒಂದೇ ಒಂದು ವಿಷಯದಲ್ಲಿ ಆಜ್ಞೆಯನ್ನು ಮೀರಿದರೆ ಎಲ್ಲ ವಿಷಯದಲ್ಲೂ ಅವನು ತಪ್ಪಿತಸ್ಥನಾಗಿರುತ್ತಾನೆ. ಕೊಡಲ್ಪಟ್ಟ ಪ್ರತಿಯೊಂದು ಬೆಳಕಿನ ಕಿರಣವನ್ನು ನಾವು ಸ್ವೀಕರಿಸಬೇಕು ಮತ್ತು ಪಾಲಿಸಬೇಕು. ಇಲ್ಲದಿದ್ದರೆ ನಾವು ಕತ್ತಲೆಯು ತುಂಬಿರುವ ವಸ್ತುಗಳಾಗಿರುತ್ತೇವೆ. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು ಎಂದು ಕರ್ತನಾದ ಯೇಸುವು ಪ್ರಕಟಿಸುತ್ತಾನೆ. ನಾವು ನಮ್ಮ ಮಾತು ಮತ್ತು ಕ್ರಿಯೆಗಳ ಮೂಲಕ ಪರಲೋಕದ ಆಜ್ಞೆಗಳನ್ನು ನಾವು ಘನಪಡಿಸಬೇಕು. ಈ ಭೂಮಿಯ ಮೇಲೆ ಜಲಪ್ರಳಯವು ಉಂಟಾಗುವ ಮೊದಲು ಬರುತ್ತಿರುವ ಜಲಪ್ರಳಯದ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನು ನೀಡಲು ದೇವರು ನೋಹನ ಮೂಲಕ ಸಂದೇಶವನ್ನು ಕಳುಹಿಸಿದನು. ಆ ಎಚ್ಚರಿಕೆಯ ವಾಕ್ಯವನ್ನು ಕೇಳದಿರುವ ಅನೇಕರು ಇದ್ದರು. ಆದರೆ ಅವರ ಅಪನಂಬಿಕೆಯು ಮಳೆಯನ್ನು ತಡೆಯಲಾಗಲಿಲ್ಲ. ಗೇಲಿ ಮಾಡುತ್ತಿದ್ದ ಲೋಕವನ್ನು ಅತ್ಯಂತ ಕೆಳಗಿನ ನೀರುಗಳು ಮುಳುಗಿಸುವುದನ್ನು ಅವರ ಅಪನಂಬಿಕೆಯು ನಿಲ್ಲಿಸಲಾಗಲಿಲ್ಲ. ಮತ್ತು ಇಂದು ದೇವರ ಸೇವಕರು ಪ್ರತಿಯೊಂದು ದೇವರಾಜ್ಞೆಯೊಂದಿಗಿನ ಹೊಂದಾಣಿಕೆಗೆ ಬರಲಿ ಎಂದು ಕೊನೆಯ ಎಚ್ಚರಿಕೆಯ ವಾಕ್ಯಗಳು ಪ್ರಕಟಣೆಯಾಗುತ್ತಿರುವಾಗ ಅಪಹಾಸ್ಯ ಮಾಡುವವರು, ಅಪನಂಬಿಗಸ್ತರು ಇರುತ್ತಾರೆ. ಆದರೆ ಪ್ರತಿಯೊಂದು ಆತ್ಮವು ತನ್ನದೇ ಆದ ದೃಢವಾದ ಸಮಗ್ರತೆಯಲ್ಲಿ ನಿಲ್ಲಬೇಕು. ಹೇಗೆ ಪ್ರಳಯಪೂರ್ವ ಲೋಕವನ್ನು ನಂಬಿಗಸ್ತನಾದ ನೋಹನು ಎಚ್ಚರಿಸಿದನೋ ಹಾಗೆಯೇ ದೇವರು ನಮಗೆ ಕೊಟ್ಟಿರುವ ದೊಡ್ಡ ಕರ್ತವ್ಯಕ್ಕೆ ನಂಬಿಗಸ್ತರಾಗಿರಬೇಕು. ಎಲ್ಲ ದಿಕ್ಕುಗಳಲ್ಲೂ ಅಪಹಾಸ್ಯ ಮಾಡುವವರು ಇದ್ದರೂ ಪರಲೋಕದ ಸತ್ಯವನ್ನು ಇಂದಿನ ಜನರಿಗೆ ತಿಳಿಸುವ ಜವಾಬ್ದಾರಿಯಿಂದ ನಾವು ಹಿಂದೆ ಸರಿಯಬಾರದು. ನಿಮ್ಮ ಲೌಕಿಕ ಸುರಕ್ಷತೆ ಎಂಬ ಸಂತುಷ್ಟಗೊಳಿಸುವ ನಿದ್ರೆಗೆ ನಿಮ್ಮನ್ನು ದೂಡುವುದರ ಮೂಲಕ ಸಂತೋಷ ಪಡುವವರು ಇದ್ದಾರೆ. ಆದರೆ ನನಗೆ ಬೇರೆಯದೇ ಆದ ಕೆಲಸವಿದೆ. ನಿಮ್ಮನ್ನು ಎಚ್ಚರಿಸುವುದು, ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಿರಿ ಎಂದು ಕರೆ ಕೊಡುವುದು ಮತ್ತು ಭೂಮಂಡಲಗಳ ದೇವರ ವಿರುದ್ಧದ ನಿಮ್ಮ ಬಂಡಾಯವನ್ನು ನಿಲ್ಲಿಸಿರಿ ಎಂದು ಎಚ್ಚರಿಸುವುದು ನನ್ನ ಸಂದೇಶವಾಗಿದೆ. ಯೇಸುವಿನ ಮೇಲೆ ನಂಬಿಕೆ ಇಡುವುದು ಎಂದರೆ ಧರ್ಮಶಾಸ್ತ್ರವನ್ನು ರದ್ದುಗೊಳಿಸುವುದಲ್ಲ, ಬದಲಿಗೆ ಆಜ್ಞೆಗಳನ್ನು ಸ್ಥಾಪಿಸುವುದು ಎಂದು ಅರ್ಥ. ಮತ್ತು ಅದು ನಮ್ಮ ಜೀವನದಲ್ಲಿ ವಿಧೇಯತೆಯ ಫಲಗಳನ್ನು ಬಿಡುತ್ತವೆ. ಕಳಂಕ, ಸುಕ್ಕು ಮುಂತಾದದ್ದೊಂದೂ ಇಲ್ಲದ ಸಭೆಯನ್ನು ಕ್ರಿಸ್ತನು ತನ್ನ ಮಹಿಮೆಯ ಸಿಂಹಾಸನದ ಮುಂದೆ ಪ್ರಸ್ತುತಪಡಿಸುತ್ತಾನೆ. ಕುರಿಮರಿಯ ರಕ್ತದಲ್ಲಿ ತಮ್ಮ ಗುಣಸ್ವಭಾವದ ನಿಲುವಂಗಿಯನ್ನು ತೊಳೆದುಕೊಂಡಿರುವವರಲ್ಲಿ ನೀವು ಒಬ್ಬರಾಗಲು ಬಯಸುತ್ತೀರೋ? ಹಾಗಿದ್ದರೆ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ನಿಮ್ಮ ದೇವರ ಆಜ್ಞೆಗಳಡಿಯಲ್ಲಿ ನ್ಯಾಯವಿಧಿಗಳಡಿಯಲ್ಲಿ ದೋಷವಿಲ್ಲದವರಾಗಿ ನಡೆಯಿರಿ. ಪರಲೋಕದ ಸತ್ಯವನ್ನು ಪಾಲಿಸುವುದು ನಿಮ್ಮ
ಅನುಕೂಲಗಳಿಗೆ ಸರಿಹೊಂದುತ್ತದೆಯೋ ಎಂದು ನೀವು ಕೇಳಬಾರದು, ಯೋಚಿಸಬಾರದು. ಎಂತಹ ಬೆಲೆಯನ್ನು ತೆತ್ತಾದರೂ ಸರಿ, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಬೇಕು. ಆತನ ಹೊರೆಯು ಹಗುರವಾದದ್ದು, ಆತನ ನೊಗವು ಸುಲಭವಾದದ್ದು ಆಗಿದೆ ಎಂಬುದನ್ನು ನೀವು ಕಂಡುಕೊಳ್ಳಿರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.